ಸೂಪರ್. ಕಣ್ಣಮ್ಮಮ್ಮ ಹಿರೇಮಂಗ್ಳೂರ್ ಕನ್ನಡದ ವಾದ್ಯ, ಜೈ ಕನ್ನಡದ ಪುರೋಹಿತ, ಪೂಜಾರಿ, ಕನ್ನಡದ ಪೂಜಾರಿ, ಜೈ. HN ಕೇಶವನ್ ಯೂಟ್ಯೂಬ್ ಚಾನಲ್. ನಾವು ಮಾಡಿರೋ ವಿಡಿಯೋದಲ್ಲಿ ಹಿರೇಮಂಗ್ಳೂರು ಕಣ್ಣನ್ ಅವರು ಹಿತನುಡಿಗಳನ್ನು ಮಧ್ಯೆ ಮಧ್ಯೆ ತಿಳಿಸಿದ್ದಾರೆ. ನೋಡಿ ಆನಂದಿಸಿ. ಬಾರು ಮಾಮ. ಹಂಗೆ ಮೂಲೆಯಲ್ಲಿ ಹಚ್ಕೊ, ಮೂಲೆಯಲ್ಲಿ ಬಿಜೆಪಿ ಸರಿ ಗಿಡ ಬೆಕ್ಕಿಲ್ಲ ಕಟ್ಟೆಗೆ ಹೆಚ್ಕೊಂಡು ಚಿಲ್ಲರೆ ಕಟ್ಟೆಗೆ ಹೆಚ್ಕೊ. ಓಂ ಓಂ ಸಾಕು 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 ಸಾಕು, ಆಮೇಲೆ ಬರುತ್ತೆ. अग्नियाय सैतन्म स्वादित्य काम स्वाहा सुनीताय नम ज्योतिषेन स्वाहा मन ज्योतिषेतन्म जन्म आत्मनो बृंदाभूतं पुनरः जातवेद स्वाहा अग्नि जातवेद चत्वारि स्वाहा अग्नि बृहस्पति ज्ञान तद्गन्धं बाणमन्वे अक्षणोन्वरं स्वाहा ओं भुव स्वाहा अग्नि नमः ओं भुव स्वाहा वायु नमः स्वाहा सूर्याय नमः ओं भूर्भुवः स्वाहा प्रजापतये नमः ನಾನು ಈ ಫೋಟೋ ತೆಗೆಯೋದನ್ನ ಎದ್ದ ಒಡನೆ ನೀವು ಕನ್ನಡ ಭಾಷೆಯ ಜನ ಕರ್ನಾಟಕದಲ್ಲಿ ಹಲ್ಮಿಡಿ ಶಾಸನ ನೆನಪಿಸ್ಕೊಂಡು ಏನು ಮಾಡ್ತೀರಿ? ಮೊದಲು ಹಲ್ಲು ಬಿಡೋದು ಕಲ್ತ್ಕೊಳ್ಳಿ. ಅದಕ್ಕೆ ಮುಂಚೆ ಹಲ್ಲು ಉಜ್ಜಿದ ನಂತರ ಹಲ್ಲು ಮಿನುಗುತ್ತಾ ಇಲ್ವೋ ಹಾಗೆ ನಿಮ್ಮಲ್ಲಿ ತುಟಿ ತೆರೆದ್ರೆ ಗಲ್ಲ ಮಿನುಗಬೇಕೋ ಬೇಡವೋ? ಅದಕ್ಕೆ ಮನುಷ್ಯನಿಗೆ ಬೇಕಾದದ್ದು ಜೀವನದಲ್ಲಿ ಎದೆ ಒಳಗೆ ಆನಂದ. ಯಾವಾಗ ಅವನು ಸಂತೃಪ್ತಿಯಿಂದ ಇರ್ತಾನೋ ಅವನಿಗೆ ಸಂತೋಷ ಅಂತಾರೆ. ತೋರಬಲ್ಲ, ಸಂತೃಪ್ತಿಯಿಂದ ತೋರಬಲ್ಲ, ತೋರಬಲ್ಲ ಶಕಲ್ ಸಂತೋಷ. ಅದಕ್ಕೆ ಕವಿ ಹೇಳಿದರು KC ಶಿವಪ್ಪನವರು, ಈ ಬಾಡಿನಾಶಯವೇ ಆನಂದ ರಸ ಪ್ರಾಪ್ತಿ, ಕಾಲ ಕಳೆಯುವುದೆಂದು ಗೊಣಗುವಿಕೆ ಏಕೆ, ಇದೆ ದವನ ಇದೆ ತೇರು ಎಸಮೆಲ್ಲ ಇರು ನಗುತ್ತ. ಈಗ ಚಿತ್ರೀಕರಣ ಮಾಡ್ತಾ ಇದ್ದವ್ರು ನಗ್ತಾ ಇದ್ದಾರೆ ನೋಡಿ, ಆ ಥರ ಎಸಮೆಲ್ಲ ಇರು ನಗುತ್ತ ತೇರು ಸಾಗಲಿ ಮುಂದೆ ಮುತ್ತು ರಾಮ. ಏನಂತೀರಿ ಏನಂತೀರಿ? ನಮಸ್ಕಾರ. ಭಗವಂತನನ್ನು ಧ್ಯಾನ ಮಾಡೋದಕ್ಕೆ ಕೊಡ್ತಾ ಇದ್ದೀವಿ. ಈ ಇದರಿಂದ ಯಾವ ತೊಂದರೆ ಆಗೋದಿಲ್ಲ ಅಂತ. ಆಯಿತಾ? ಎರಡು ಮಾಡ್ಕೊಳ್ಳೋಣ, ಎರಡು ಮಾಡ್ಕೊಂಡು you put some little this ಓಕೆ ಇತ್ತ ತುಪ್ಪ. ಇದನ್ನು ಈ ಕೈಯನ್ನು ಕೊಡು ಇವ್ರಿಗೆ. ಯು ಪುಟ್ ದಿಸ್ ನೈಫ್. ಓಕೆ ಕೊಟ್ಬಿಡು, ಪೂರ್ತಿ ಕೊಡು, ಪೂರ್ತಿ ಕೊಡು.
2 1 1 ಅಗ್ನಿಯೇ ಸ್ವಾಹ ಅಗ್ನಿಯೇ ನಮಃ ಅಗ್ನಿಯೇ ಸ್ವಿಷ್ಟಕುತೆ ಸ್ವಾಹ ಅಗ್ನಿಯೇ ಸ್ವಿಷ್ಟಕುತ ಇದನ್ನಮಃ ಪುನರಪ್ರದಾಯ ಅಷ್ಟಪ್ರೋಕ್ಷ ಪೂರ್ತಿ ಕೊಟ್ಬಿಡು ಕಾಯಿ ಅಲ್ಲ ಪೂರ್ತಿ ಕೊಟ್ಬಿಡು You see, this type. Two type. Okay? This type. One. Om Surjaya Swaha. Surjaya Idannama. Agniye Svistakutaya Swaha. Svistakutaya Idannama. Svistakutaya Idannama. बस स्टैंड ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ ಹೇಳ್ತಿದ್ದೆ ಹಿಂಗೆ ಬೇಡ ಯುವ ಪಂಚಮಿ ರೈಟ್ ಟೈಮ್ ಯುವ ಚೊಲ್ಲ ಓಕೆ இப்படி காட்சி அவளுக்கு அபிவாதை கொண்டு சொல்லிங்க அத்தை இப்படி காட்சி திஸ் சைட் ஸோ ஓகே சிட் ಅನಂತಾಯ ನಮಃ ಗೋವಿಂದಾಯ ನಮಃ ಅವ್ರಿಗೆಲ್ಲ ಅಕ್ಷತೆ ಅದು ಬಟ್ಲು ಕೊಡು ನಿಂತಿಕೊಳ್ಳಪ್ಪ ಅಕ್ಷತೆ ಮಾತ್ರ ಆ ಪವಿತ್ರ ನೀವು ಬೆಳ್ಳ ಪವಿತ್ರ ತಗೋ ಪವಿತ್ರ ಅಂತವಾ ಯಾರು ಇಲ್ಲೇ ಇರೋಣ ಚೌಲೋಪನಯನ ಆಗಿದೆ, ಅನ್ನಪ್ರಾಶನ ಆಗಿದೆ, ಫಸ್ಟು ಅನ್ನಪ್ರಾಶನ ಆಗಿದೆ, ಚೌಲೋಪನಯನ ಆಗಿದೆ. ಆ ಎಲ್ಲ ಆದ ಮೇಲೆ ಉಪನಯವನ್ನು ಬ್ರಹ್ಮೋಪದೇಶವನ್ನು ಮಾಡ್ತಾಯಿದ್ರು. ಆ ಬ್ರಹ್ಮೋಪದೇಶದಲ್ಲಿ ಭಗವಂತನ ಧ್ಯಾನ ಮಾಡಿ ನೀನು ಬ್ರಹ್ಮನಿಗೆ ಆರಾಧನೆಯನ್ನು ಮಾಡಿದೆಯಾ, ಆ ಆರಾಧನೆಯನ್ನು ಸ್ವೀಕೃತಿ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಇದೆಲ್ಲವನ್ನು ಶೇಖರಣೆ ಮಾಡಿ ಕೂರಿಸಿದ್ದೀವಿ ಕಳಶವನ್ನು. ಹಾಗಾಗಿ ಅಗ್ನಿಲಿ ಅಪ್ಪ ಕರೆದ್ರು, ಅಗ್ನಿನ ಪೂಜೆ ಮಾಡಿದ್ರು. ಇಲ್ಲಿ ನೀನು ಕಳಶ ಪೂಜೆ ಮಾಡಿದ್ದಾರೆ, ನೀನು ಬ್ರಹ್ಮಗಂಟನ್ನು ಪೂಜೆ ಮಾಡಿದ್ಯಾ, ನಾನು ಬ್ರಹ್ಮೋಪದೇಶವನ್ನು ಮಾಡ್ಕೊತಾ ಇದ್ದೀನಿ ಎಂದು ಸಾರ್ಥಕತೆಗೋಸ್ಕರ ಇದನ್ನು ಆಚರಣೆ ಮಾಡ್ತಾರೆ ಕಟ್ಟುಕೊಂಡು. ಹಾಂ ಕಟ್ಟು ಕಣ್ಣು ಟೈ ಮಾಡಿ ಕಟ್ಟು ನಿನ್ನ You must adapt one rule, RULES. R. Remember to know the laws of nature. You need to use common sense. L means sleep. E means eat balanced food. S means sleep at least per day 6 to 8 hours without dream. How is that possible? I try to practice. That's why when you want to close your eyes at the time, after getting this, what you call, this Yajnopavitra, this both, you should not touch mobile unnecessarily hours together. Okay? Will you agree?
विषयेदं सर्वं यद्भूतं यच्च भव्यं तां तत्स्वस्येषानः हिरण्येन त्रिलोदि एतावानस्य महिमा अतो ध्यायागच्छ पुरुषः नारायणाय विद्महे वासुदेवाय धीमहि तन्नो विष्णुः प्रचोदयात् नारायणाय विद्महे वासुदेवाय धीमहि तन्नो विष्णुः प्रचोदयात् महादेवी च विद्महे विष्णुपत्न्यै च धीमहि तन्नो लक्ष्मी प्रचोदयात् महादेवी च विद्महे विष्णुपत्न्यै च धीमहि तन्नो लक्ष्मी प्रचोदयात् ಬಿಚ್ಚಿದ ತಕ್ಷಣ ಅಗ್ನಿಯನ್ನು ನೋಡು. ಅಗ್ನಿ ಅಗ್ನಿ ಅಂದ್ರೆ ಲೆಫ್ಟ್ ಸೈಡ್ ಬೆಂಕಿನೇ ನೋಡು. ಆಮೇಲೆ ಕಳಶವನ್ನು ನೋಡು. ಆಮೇಲೆ ತಾಯಿಯನ್ನು ನೋಡು. ಓಕೆ ಇಲ್ಲಿ ಬಿಚ್ಚು. ಇಲ್ಲಿ ನೋಡು ಅಗ್ನಿನ ಕೈ ಮುಗಿ. ಭಗವಂತ ನಂಗೆ ಒಳ್ಳೇದು ಮಾಡುವಂತ. ಇಲ್ಲಿ ಕಳಶ ಕೇಶವ ಕೂತಿದ್ದಾನೆ, ಇವನನ್ನು ಕೈ ಮುಗಿ. ನಿನ್ನ ಹೆತ್ತಂತ ತಾಯಿ ಯಾವ ಟೈಮಲ್ಲಿ ಎತ್ತದ್ಲೋ ಗೊತ್ತಿಲ್ಲ, ನನ್ನ ತಾಯಿಯಾಗಿ ನೀನೇ ಇರು ಅಂತೇಳಿ ಅವನು ಮದರ್. ಓಕೆ ಎದ್ದೇಳು. ಓಕೆ ವರ್ಧತಾಂ ಅಭಿವರ್ಧತಾಂ. ಈ ಕಡೆ ನೋಡಿ. ಮಿಂಕೋ ಓಕೆ ಕೊಡ, ಎರಡು ಹಣ್ಣು ಕೊಡೋದಕ್ಕೆ. ನಾನು ಹೇಳ್ಕೊತೀನಿ. ಬ್ರಹ್ಮೇಂದ್ರ ಧಾರಣ ಮಹಾಮಂತ್ರಸ್ಯ ಬ್ರಹ್ಮ ಋಷಿ. ಅಲ್ಲಿ ಎಲ್ಲಿ ಫಲ ಕೊಡ್ಬೇಕಂತ ಬ್ರಹ್ಮಚಾರಿ ಇದ್ದಾನೆ. ಒಂದು ಇದೆ ತಾನೆ, ಪೂರ್ವ ಇದೆ. ಪೂರ್ವ ಇದೆ, ಇದಾ ಇದೇ ಪೂರ್ವ. ಬ್ರಹ್ಮೋಪದೇಶ ಮಹತ್ವ ಶುಭ ಮಾಡ್ತಿತ್ತು ಉಂಟ. ಎಲ್ಲರಿಗೂ ಅಕ್ಷತೆ ಕೊಡು, ಅಕ್ಷತೆ ಕೊಡು. ಬ್ರಹ್ಮೋಪದೇಶ ಮಹತ್ವ ಬೇಗ ತಂದು ಕೊಡಬೇಕು. ಬ್ರಹ್ಮೋಪದೇಶ ಮಹಾಮಂತ್ರಸ್ಯ ಬ್ರಹ್ಮ ಋಷಿ ವಿಷ್ಣು ವೇದಾತ್ಮ ದೇವತಾ ವೇದಾತ್ಮ ಕೈ ಬಿಡು, ಕೈ ಮುಖ ಹಿಂಗೆ. ಬ್ರಹ್ಮ 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 ಕೈ ಬ್ರಹ್ಮಣೇ ನಮಃ. ಈಗ ಅವಾಗ ಇಟ್ಕೊಂಡಿದ್ಯಲ್ಲ ಆ ಥರ ಇಟ್ಕೊ. ಇದಕ್ಕೆ ಮೇಲೆ ಕೊಡಬೇಕು. ಬ್ರಹ್ಮಣೇನು ಯಜ್ಞೋಪವಿತಂ ಪರಮಂ ಪವಿತ್ರಂ ಪ್ರಜಾಪತೆ ಯಸ್ಯಾಜ್ಯಂ ಪುರಸ್ತಾತ್ ಯಜ್ಞಮಗ್ನಂ ಪ್ರತಿಮಂಚ ಶುಕ್ರಂ ಯಜ್ಞೋಪವಿತಂ ಬಲಮಸ್ತು ತೇಜಃ. ಪವಿತ್ರಂ ಪ್ರಜಾಪತೆ ಯಸ್ಯಾಜ್ಯಂ ಪುರಸ್ತಾತ್ ಯಜ್ಞಮಗ್ನಂ ಪ್ರತಿಮಂಚ ಶುಕ್ರಂ ಯಜ್ಞೋಪವಿತಂ ಬಲಮಸ್ತು ತೇಜಃ. ಸುಪ್ರೀತಿಷ್ಠಿತಮಸ್ತು. ಅರೆ ಇನ್ನೂ ಜ್ವರ ಚೌಡ್ರಮ್ಮ. ಇದು ಕೈ ಕಲ್ಸ್ಕೊಳ್ಬೇಕಾದ್ರೆ ಇದು ಹೀಗೆ ಬಲಗೈ ಕಲ್ಸ್ಕೊಳ್ಳೋದು ಸುಲಭ, ಕೊನಿಚೂರು ಇರುತ್ತೆ. ಅದನ್ನು ಅಗ್ರ ಅಂತ ಸಂಸ್ಕೃತ ಪದ. ಅಟ್ಟಕ್ಕೆ ವ್ಯಗ್ರವಾಗಿ ಹೇಳಿಬಿಟ್ರೆ ಎಲ್ಲರೂ ಉಗ್ರ ಸ್ವರೂಪಕ್ಕೆ ಬರ್ತಾರೆ. ಬೇಕಿಲ್ಲ. ಊಟ ಮಾಡ್ಬೇಕಾದ್ರೆ ಕೂತ್ರೆ ಕೈ ಕಲ್ಸ್ಕೊಳ್ಳೋ ಜಾಗ ಅಗರವಾಗಿರಬೇಕು ಅಂದರೆ ಸರಿಯಾಗಲ್ಲ. ಅದರಿಂದ ಅರ್ಥ ತಿಳ್ಕೊಳ್ಳೋದಲ್ಲೇ ನಾವು ಅನವಶ್ಯಕವಾಗಿ ಪದಗಳನ್ನು ಪ್ರಯೋಗ ಮಾಡಿದರೆ ಅದು ಅನರ್ಥಕ್ಕೆ ಕಾರಣವಾಗುತ್ತೆ ಹೊರತು ಸಮರ್ಥಕ್ಕೆ ಕಾರಣ ಆಗಲ್ಲ. ನಮಸ್ಕಾರ. ಥ್ಯಾಂಕ್ ಯು ಮಾಮ. ಸಾಕು, ಹಂಗೆ ಹೇಳ್ಕೊಡ್ತೀವಿ ಅವನಿಗೆ. ವೆರಿ ಗುಡ್, ನೀಟಾಗಿ ಹೇಳ್ತಾ ಇದ್ದಾನೆ. ಅವಾಗ ಹಾಂ ಕೂತ ಬಿಡು. ಆಯಿತು ಲಾಸ್ಟ್ ಸಿಹಿ ತಗೋ. Three different hand motions. ನೀನು ತೋರ್ಸಮ್ಮ.
ನೋಡ ನೀನು ಪರಿಚಯ ಮಾಡೋ ಅವ್ನಿಗೆ ಹೇಳ್ಕೊಡುವಂತ ಹಾಂ ಹಾಂ ಏನು ಶಕ್ತಿ ಹಾಂ ಪರಿಶಿಂಚಯ ಮೇ ಹಾಂ I read this before you. ಹಾಂ 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 ನಿಧಾನ ಗಾಬರಿ ಮಾಡಬೇಡಿ ನಿಧಾನ ಕತ್ಕೋ ಬಾಯಲ್ಲಿ ಇಂಗ್ಲೀಷು ಮಧ್ಯ ಒಂದೊಂದು ಪದ ಹಾಕ್ಬೇಕು ಎಲ್ಲೋ ಹೋಗ್ತೀಯ ಹಾಂ ತಗೋ ಸಾಕು ಸಕ್ ಸಕ್ ಬಸ್ ಬಸ್ ಕೈಲಿ ಹೇಳು This is throat clear purpose. You have to take water. Holy water. That's all. ಹಾಂ Come on. ಓಂ ಶ್ರೀ ಓಂ ಶ್ರೀ Om Shri. ಓಂ ಶ್ರೀ Om Shri. ಅಮೃತ Amrita. ತರಣಮಸಿ Saramasi. ಸ್ವಾಹ 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 ಇಂದು ಎರಡು ಗುರುರೇ ಪುಣ್ಯ ಅವನು ಖರ್ಚಿಗೆ ಕೊಟ್ಟಿರು ಪಾಪ ಒಂದು ಖರ್ಚಿಗೆ ಕೊಟ್ರಿ ಯಾರಿದ್ದಾರೆ ಹೆಂಗಸರು ಎಲ್ಲ ಕೂತಿದ್ದೀವಿ ಒಂದು ಖರ್ಚಿಗೆ ಕೊಡ ಡೋಂಟ್ ಓಕೆ ಹಾಂ ಅನದರ್ ಒನ್ ಹಾಂ ಸ್ವಾಹ Om. Upanaya. ಸ್ವಾಹ Swaha. ಹಾಂ Om. ಉದಾನಾಯ Udanaya. ಸ್ವಾಹ ಸೌಡ ತಿನ್ನು ನಿನ್ಬೇಕು ಸ್ವೀಟಾ ಎರಡು ಸ್ವೀಟ್ ವ್ಯ ವ್ಯ Vya. ನ Na. ವ್ಯ Vya. ಸ್ವಾಹ Swaha. ಓಂ Om. ಉದಾನಾಯ Udanaya. ಸ್ವಾಹ Swaha. ಸ್ವಾಹ ಹಾಂ ಟೇಕ್ ಸಫಿಷಿಯೆಂಟ್ಲಿ ಕೈ ಕಾಟಿ ಈ ಕಡೆ ಮುಚ್ಚಿಕೊ ಚಟ್ನಿ ಸ್ವೀಟ್ ಸರ್ ఏదోను స్వీట్ అవును ఇష్టమైన చట్నీ సార్ ಗುಡ್ ಫೋಟೋ இப்போ ಒಂದು ಇಡ್ಲಿ ಮುಚ್ಚಿಡ್ಲಿ ಅದು ಸಾರು ಸಂತೆಗೆ ಹಂಗೆ ಇಟ್ಕೊಳ್ಳಿ ಹಾಂ ಒಂದು ಸೆಕೆಂಡ್ ಬೆಂಡ್ ಆಗ್ಬೇಡಿ ಸ್ಟ್ರೈಟ್ ಕೂತ್ಕೊಳ್ಳಿ ಮನೆಯಲ್ಲಿ ಫೋಟೋ ನೋಡಿ Aye. ಓಕೆ ಓಕೆ ಮೇಡಮ್ ಒಂದು ಸೆಕೆಂಡ್ ಮಾತೃಭೋಜನಕ್ಕೆ ಅರ್ಥ ಹೇಳ್ತಿದ್ದಾರೆ. ಉಪನಯನ ಸಂಸ್ಕಾರದಲ್ಲಿ ಮಾತೃಭೋಜನ ಅಂತ ಕರಿತೀವಿ. ಅರ್ಥಾತ್ ಯಾವ ಬ್ರಹ್ಮಚಾರಿ ದೀಕ್ಷೆಯನ್ನು ಪಡೆಯುತ್ತಾನೋ ಪಡೆದ ನಂತರದಲ್ಲಿ ತಾಯಿ ಹೇಳುವುದು, ನಿನಗೆ ಹೊಟ್ಟೆಗೆ ಫುಡ್ ಕೊಟ್ಟಿದ್ದೀನಿ, ದೇಹಕ್ಕೆ ಬ್ಲಡ್ ಕೊಟ್ಟಿದ್ದೀನಿ, ಎಜುಕೇಷನ್ಗೆ ದುಡ್ಡು ಕೊಟ್ಟಿದ್ದೀನಿ, ಮನೆ ಎನ್ನುವ ಶೆಡ್ ಕೊಟ್ಟಿದ್ದೀನಿ, ಬಿದ್ಕೊಳ್ಳೋದಕ್ಕೆ ಬೆಡ್ ಕೊಟ್ಟಿದ್ದೀನಿ, ತಿನ್ನೋದಕ್ಕೆ ಬ್ರೆಡ್ ಕೊಟ್ಟಿದ್ದೀನಿ, ಆಯಿತಾ. ಇಷ್ಟಪಟ್ಟ ಈ ಜೀವನದಲ್ಲಿ ನೀನು ಕಷ್ಟಪಟ್ಟು ನಾಳೆಯಿಂದ ನೀನೇ ದುಡಿದು ಈ ಆಹಾರವನ್ನು ತಯಾರು ಮಾಡಿಕೊಂಡು ಊಟ ಮಾಡಬೇಕು. ತಾಯಿಯಿಂದ ನಿರೀಕ್ಷಣೆ ಮಾಡಬಾರದು. ತಾಯಿ ಯಾವತ್ತೂ ಪಾಲನೆ ಮಾಡಿದ್ದಾಳೆ, ಇನ್ನು ಮುಂದೆ ಪೋಷಣೆ ನಿನ್ನದೇ. ಅದಕ್ಕೋಸ್ಕರ ಬಾ ಮಗನೇ, ಇವತ್ತು ನಿನಗೆ ನಾಲೆಡ್ಜ್ ಅಂತ ಏನಿದೆಯೋ ಅದನ್ನು ನಿನಗೆ ಕೊಟ್ಟ ಮೇಲೆ ಎದೆ ಮೇಲೆ ಹಾಕ್ಕೊಂಡಿದ್ದು ಬ್ಯಾಡ್ಜ್ ಇದೆಯಲ್ಲ, ಅದರಲ್ಲಿ ಅಕ್ನಾಲೆಡ್ಜ್ ಆಗಿದೆ ನಿನ್ನ ಜೀವನ. ಆ ದೃಷ್ಟಿಯಿಂದ ನಾನು ಪ್ರೀತಿಯಿಂದ ಉಣಿಸುವುದು ಇವತ್ತು ನಿನ್ನ ದೀಕ್ಷೆ ತಗೊಂಡು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳುವಂತಹ ಶಕ್ತಿ ನಿನಗೆ ಬಂದಿದೆ. ಪರಿಶ್ರಮದಿಂದ ನೀನು ಆಹಾರವನ್ನು ನೀನೇ ಸಂಪಾದಿಸಿಕೊಳ್ಳಬೇಕು ಅನ್ನುವ ಆ ಒಂದು ಸ್ವಾತಂತ್ರ್ಯತೆಯ ನಿನಗೆ ಕೊಡ್ತಕ್ಕಂತಹ ದೀಕ್ಷೆ ಇದು. ಹಾಗಾಗಿ ನಾಳೆ ನನ್ನಿಂದ ಊಟ ತಯಾರಿಕೆ ಇಲ್ಲ, ನಿನ್ನ ಊಟ ನಿನ್ನದು. ಹಾಗಾಗಿ ನೀನು ತಯಾರು ಮಾಡಿಕೊಂಡು ಊಟ ಮಾಡಬೇಕು ಅನ್ನುವ ಒಂದು ಸೂಚ್ಯವೇ ಮಾತೃಭೋಜನ ಅಂತ. ಆದರೆ ನಮ್ಮಲ್ಲಿ ಕೆಲವರು ಪದಪ್ರಯೋಗ ಮಾಡ್ತಾರೆ, ತಾಯಿ ಜೊತೆಲಿ ಇದೇ ಕಡೆ ಊಟ ಅಂತ. ಹಾಗೆ ಹೇಳಬೇಡಿ, ನಮ್ಮ ಸಂಸ್ಕೃತಿಯಲ್ಲಿ ಆ ಥರದ ಪದಗಳಿಲ್ಲ. ತಾಯಿ ಮಮತೆಯಿಂದ ಉಳಿಸಿ ನಿನ್ನ ಪರಿಶ್ರಮಕ್ಕೆ ನಿನಗೆ ಕೊಟ್ಟಿರುವ ಬುದ್ಧಿಯಿಂದ ನೀ ದುಡಿದು ತಿನ್ನು ಹೇಳುವಂತಹ ದೀಕ್ಷಾ ಸಮಾರಂಭ ಮಾತೃಭೋಜನ. ನಮಸ್ಕಾರ. ಹಾಂ, ದೇವಸ್ಥಾನ ಶೆಟಾರಿ ಅದ್ರ ಬಗ್ಗೆ ಹೇಳ್ತಾರೆ. ನಮಸ್ಕಾರ. ದೇವಾಲಯಗಳಲ್ಲಿ ವೈಷ್ಣವ ಸಂಪ್ರದಾಯದ ದೇವಾಲಯಗಳಲ್ಲಿ, ಶಿವೈಷ್ಣವ ಸಂಪ್ರದಾಯದ ದೇವಾಲಯಗಳಲ್ಲಿ, ಶೈವ ಸಂಪ್ರದಾಯದ ದೇವಾಲಯಗಳಲ್ಲೂ ಕೂಡ ಬಂದಿದೆ. ತಮಿಳುನಾಡಿನಲ್ಲಿದೆ, ಕರ್ನಾಟಕದಲ್ಲಿ ಕಡಿಮೆ. ಶಠಾರಿ ಅಂತ. ಆ ಶಠಾರಿ ಅಂತ ಹೇಳಿದರೆ ಅದು ಭಗವಂತನ ಪಾದಿಕೆ. ಆ ಶಠಾರಿಯ ಮೇಲ್ಗಡೆ ಭಗವಂತನ ಪಾದಿಕೆ ಇರುತ್ತೆ, ಎರಡು. ಅದು ಭಗವಂತನೇ ಬಂದು ನಮಗೆ ಆಶೀರ್ವದಿಸಿದ ಅಂತ ಅರ್ಥ. ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗಲೇ ಕೂಡ ಎಷ್ಟು ಚೆನ್ನಾಗಿದೆ ಮಂತ್ರ ಅಂದರೆ, ಭಗವಂತನ ಚರಣಾರವಿಂದಗಳಿಂದ ಹಸಿ ನೂಲನ್ನು ಧಾರೆಯಾಗಿ ಎಳೆದುಕೊಂಡು ತನ್ಮೂಲಕ ಈ ಶಠಾರಿಗೆ ಅದಕ್ಕೆ ಸುತ್ತಿ ಅಲ್ಲಿಂದ ಮಂತ್ರ ಹೇಳಿ ಆವಾಹನೆ ಮಾಡ್ತೀವಿ ಅನ್ನೋದು ಭಾವನಾತ್ಮಕ ಸಂಬಂಧ. ಹೇಗಿದೆ ಅದು? ಶ್ರೀ ವಿಷ್ಣೋ ಶ್ರೀಪಾದ ಸಂಸ್ಪರ್ಶಾತ್ ಪಾದುಕಾ ಸರ್ವತಾ ಶುಚಿ
ತಸ್ಮಾತ್ ಚತುಷು ಸ್ಪರ್ಶೇಶು ಸ್ಪರ್ಶದೋಷೋ ನ ವಿದ್ಯತೆ. ಭಗವಂತನೇ ತಾನೇ ಬಂದು ಈ ಪಾದಕ್ಕೆ ಮೇಲೆ ತನ್ನ ಪಾದವನ್ನು ಸ್ಪರ್ಶ ಮಾಡಿದ ಈ ಒಂದು ಶಟಾರಿ ಯಾರ ಶಿರಸ್ಸನ್ನು ಸ್ಪರ್ಶ ಮಾಡುತ್ತೋ ಅವನು ಪವಿತ್ರನಾದ. ಅದರಿಂದ ಈ ಶಟಾರಿಗೆ ಪವಿತ್ರ ಅಪವಿತ್ರ ಇಲ್ಲ, ಅಪವಿತ್ರವನ್ನೆಲ್ಲ ಪವಿತ್ರ ಮಾಡೋದೇ ಶಟಾರಿ. ಅಂತಹ ಶಟಾರಿಯನ್ನು ನಾವು ಶಿರಸ್ಸಿಗೆ ಸ್ಪರ್ಶಿಸುವಾಗ ಮಾಡುವುದಕ್ಕೆ ಗೆಜ್ಜೆ ಹಾಕಿರ್ತಾರೆ ಶಬ್ದ. ನಮ್ಮ ಲೌಕಿಕಾರ್ಥದಲ್ಲಿ ನಾವು ಹೀಗಂದುಬಿಡ್ತೀವಿ ಕೂಡದು. ಅಹಲ್ಯ ಶಾಪ ನಿರ್ಮುಕ್ತಿ ಪಾದುಕೆ ಶೇಷರೂಪಿಣಿ ಶಿರಸಾನ್ ಧಾರಯಿಷ್ಯಾಮಿ ರಕ್ಷಸ್ವ ಮಾಂ ಪದೇ ಪದೇ. ಅಹಲ್ಯೆಯ ಆ ಶಿಲೆಯ ರೂಪದಲ್ಲಿದ್ದವಳಿಗೆ ಎಲೆ ಭಗವಂತ ನಿನ್ನ ಪಾದ ಸೋಂಕಿದೊಡನೆ ಅವಳು ಮತ್ತೆ ಜೀವ ಪಡೆದಳು, ಹೆಣ್ಣಾಯಿತು ಅನ್ನುತ್ತೀಯ. ಅದು ತಿಳಿದಿರ್ತಕ್ಕಂಥ ವಿಷಯ. ರಾಮಾಯಣದ ಸ್ವಾರಸ್ಯವೂ ಅದೇ. ಹಾಗೆ ನನ್ನಲ್ಲಿ ಇರ್ತಕ್ಕಂತಹ ನನಗೆ ತಿಳಿದಿರೇ ಮಾಡಿರ್ತಕ್ಕಂತಹ ಅವಿವೇಕತೆಯನ್ನೆಲ್ಲ ದೂರ ಮಾಡಿ ವಿವೇಕತೆಯನ್ನು ಅನುಗ್ರಹಿಸುವ ನಿನ್ನ ಪಾದಕೀಯ ರೂಪದಲ್ಲಿ ನನಗೆ ಸ್ಪರ್ಶವಾಗಲಿ ಅಂತ ಹೀಗೆ ಮಾಡಿ ತನ್ಮೂಲಕ ಅದಕ್ಕೆ ಗೌರವವನ್ನು ಸೂಚಿಸ್ತಕ್ಕಂಥದ್ದು ಶಟಾರಿಯ ಮಹತ್ವ. ಅದನ್ನು ತೊಳೆದು ತನ್ಮೂಲಕ ತಗೊಂಡೋಗಿ ಇಟ್ಟರೆ ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ, ಆ ರೀತಿ ಮಾಡಿದ್ದೇ ಆದರೆ ಅವನ ವಂಶ ನಿರ್ವಂಶವಾಗಿಬಿಡಲಿ ಅಂತಿದೆ ಸೂತ್ರದಲ್ಲಿ. ಅದಕ್ಕೆ ನೀವು ನೋಡಿ, ದೇವಾಲಯಗಳಲ್ಲಿ ಶಟಾರಿಯನ್ನು ಎಲ್ಲಿಡ್ತಾರೆ? ಎಲ್ರಿಗೂ ಸ್ಪರ್ಶ ಮಾಡಿದ ಮೇಲೆ ದೇವರ ಪಾದದ ಹತ್ರನೇ ಮೂಲ ಗರ್ಭಗೃಹದಲ್ಲಿಡ್ತಾರೆ, ಮೂಲ ದೇವರ ಹತ್ತಿರಕ್ಕೆ ಇಡ್ತಾರೆ. ಆದರೆ ನಮ್ಮ ಲೌಕಿಕದಲ್ಲಿ ಹೊರಗಡೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂದರೆ ಅಷ್ಟು ದೂರ ಹೋಗಿ ಬರಬೇಕಲ್ಲ ಅನ್ನುವ ಒಂದು ಬೇಜವಾಬ್ದಾರಿಯೂ ನಮ್ಮಲ್ಲಿದೆ. ಇದನ್ನೆಲ್ಲ ನಮ್ಮ ಆನಂದನ ಮುಂದೆ ಹೇಳೋದಕ್ಕೆ ಕಾರಣ ಇಷ್ಟೇ. ನಮ್ಮ ಭಾರತೀಯ ಸಂಸ್ಕೃತಿ ಉದಾತ್ತವಾದದ್ದು, ಅದು ಹೆದ್ದಾರಿ. ಅದನ್ನು ಕಾಲದಾರಿಯಲ್ಲಿ ಕೊಂಡೊಯ್ದು ಅದರ ಅರ್ಥಗಳನ್ನು ನಾವು ಅನರ್ಥ ರೀತಿಯಲ್ಲಿ ಯೋಚಿಸುವ ಹಾಗೆ ಅದಕ್ಕೆ ಅವಕಾಶ ಕೊಡಬಾರದು. ಒಂದು ವಾಕ್ಯ ಇದೆ, ನಮ್ಮ ವಿವೇಕಾನಂದರೊಬ್ಬ ಕೇಳ್ತಾನೆ, ಆನಂದ್ ಅಂತ ಅವರು ಕೇಳ್ತಾರೆ, ನಿಮ್ಮ ದೇಶದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಮಾಡಿದರೂ ಅದೆಲ್ಲ ದುಡ್ಡಿಗಾಗಿ ಮಾಡ್ತಾರಂತೆ ಹೌದಾ ಅಂತ ಕೇಳಿದ್ದಕ್ಕೆ ಅವನು ಕೊಟ್ಟ ಉತ್ತರ ಏನು ಗೊತ್ತಾ ವಿವೇಕಾನಂದರು? ಡು ಯು ಸೇ ಗ್ರೇಟ್ ಡೀಡ್ಸ್ ವರ್ ಡನ್ ಬೈ ಮನಿ? ನೋ 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 ನೋ. ಡು ಯು ಸೇ great deeds were done by money? No, 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 not at all, not at all. They are done by men of muscles, men of intellect. Money only a means. ದುಡ್ಡಿಗಾಗಿ ಅಲ್ಲ. ತ್ಯಾಗೇನೈಕೆ ಅಮೃತತ್ವ ಮಾನಶೋ. ನಮ್ಮ ಸಂತರ ಸ್ವಂತ ಏನು ಹೇಳಿ, ವೇದಾಂತ ವಾಕ್ಯೇಶು ಸದಾರವಂತೋ ಭಿಕ್ಷಾನ್ನ ಮಾತ್ರೇಣ ಚತುರ್ಥಿಮಂತಹ ಅಶೋಕವಂತಹ ಕರುಣೈಕವಂತಹ ಕೌಪೀನವಂತಹ ಕಲುಭಾಗ್ಯವಂತಹ ಅನ್ನ ಅರ್ಚಕ. ಅಕಾರಂ ಜಲಸಂಯುಕ್ತಂ ಚಕಾರಂ ದ್ರವ್ಯ ಸಾಧನಂ ಕಕಾರಂ ಮಂತ್ರಮೇ ಹೋಗ್ತಂ ಅರ್ಚಕಸ್ತು ವಿಧೀಯತೆ. ಪರಿಶುದ್ಧವಾಗಿರ್ತಕ್ಕಂತಹ ಕರದಿಂದ ತನ್ಮೂಲಕ ಬಂದವರನ್ನೆಲ್ಲ ಅವರ ಕರವನ್ನು ಪರಿಶುದ್ಧ ಮಾಡಿಸಿ ಶುದ್ಧೋದಕದಿಂದ ಇನ್ನ ಸಂಕಲ್ಪ ಅಲ್ಲ, ಅವರ ಸಂಕಲ್ಪವನ್ನು ಕಲ್ಪವಾಗಿಸಿ ಅಲ್ಪವಾಗಿಸಿದರೆ ಹಂಸತೂಲಿಕಾ ತಲ್ಪದಲ್ಲಿ ನಡೆಯುವಂತೆ ಮನಸ್ಸನ್ನು ಹಗುರಗೊಳಿಸುವುದಕ್ಕೆ ನೀನು ತಮಿಳಲ್ಲಿ ಶಾತ್ತು ಮೊರೈ, ನಿನ್ನ ಮೊರೆಯನ್ನು ದೇವರಿಗೆ ಗುಣಪಡಿಸುವಂತೆ ಹೇಳ್ತಕ್ಕಂತಹ ಧ್ವನಿಯನ್ನು ನಾವು ನಮ್ಮದೇ ಆದಂಥ ಅರ್ಥದಲ್ಲಿ ಅದಕ್ಕೆ ವಿಪರೀತಾರ್ಥ ಬರುವ ಹಾಗೆ ನಡೆದುಕೊಳ್ಳಬಾರದು. ಹಾಗಾಗಿ ಇದರ ಬಗ್ಗೆ ನಿಮಗೆ ಬಹಳ ಒಂದು ವಿಶಿಷ್ಟವಾದ ಅರ್ಥ ಅಂತ ಹೇಳಿದ್ರೆ, ಕರ್ನಾಟಕದ ಕನ್ನಡ ಸಾಹಿತ್ಯದಲ್ಲಿ DVG ಅವರು ಬರೆದಿರುವ ಆ ಒಂದು ಶ್ರೀವೈಷ್ಣವತ್ವವನ್ನು ಕುರಿತ ನಮ್ಮ ಹಿರಿಯರು ಬರೆದಂತಹ ದೇಶಿಕರ ಪುಸ್ತಕಕ್ಕೆ ಬರೆದಿರುವ ಮುನ್ನುಡಿಯನ್ನು ನೀವು ಅದನ್ನು ಗಮನಿಸಿ, ನಿಮಗೆ ಈ ಮಾತು ಮತ್ತಷ್ಟು ಚೆನ್ನುಡಿಯಾಗುತ್ತೆ, ಅದು ಕನ್ನಡಿಯಾಗುತ್ತೆ, ಮುನ್ನುಡಿಯಾಗುತ್ತೆ, ಬೆನ್ನುಡಿಯಾಗುತ್ತೆ. ಏನಂತೀರಿ? ನಮಸ್ಕಾರ. ಹಾಗೆ ಹಾಗೇ ಇರಿ ಒಂದು ನಿಮಿಷ ಹಾಗೇ ಇರಿ. ಇಲ್ಲ ಅವರು ಸ್ಟೇಜ್ ಮೇಲೆ. ಏ ಲಕ್ಷ್ಮಿ, ಕಣ್ಣಮ್ಮಮ್ಮ ಹೇಳ. ಶ್ರೀಪಾದ ಸಂಸ್ಪರ್ಶಾತ್ ಪಾದುಕ ಸರ್ವತಾ ಶುಚಿ. ದೋಷವರ ದೋಷಿಯನ್ನು ನಾಶ ಮಾಡುವ ಅರ್ಥಾತ್ ವಿಸರ್ಜಿಸುವ ಶಕ್ತಿ ಶಟಾರಿಗೆ, ಅದಕ್ಕೆ ದೋಷ ಇಲ್ಲ. ಯಾವ ಪಂಗ ಅದು ಹೇಳ್ತಾನಲ್ಲ, ಶ್ರೀ ವಿಷ್ಣೋ ಶ್ರೀಪಾದ ಸಂಸ್ಪರ್ಶಾತ್ ಪಾದುಕ. ಶ್ರೀ ವೈಷ್ಣವರಿಗೆ ಸದಾ ಶುಚಿ ಅಂತ ಹೇಳಲಿಲ್ಲ. ಶ್ರೀ ವಿಷ್ಣೋ ಶ್ರೀಪಾದ ಸಂಸ್ಪರ್ಶಾತ್ ಪಾದುಕ ಸರ್ವತಾ ಶುಚಿ. ತಸ್ಮಾತ್ ಚತುರ್ಷು ಸ್ಪರ್ಶೇಶು ಸ್ಪರ್ಶದೋಷೋ ನ ವಿದ್ಯತೆ. ವಂಶ ನಿರ್ವಂಶವಾಗಿಬಿಡಲಿ ಅಂತಿದೆ. ಅವನೇನಾದ್ರು ಮತ್ತೆ ತೊಳೆದಿಟ್ಟರೆ ಭಕ್ತಾದಿಗಳಿಗೆ ಇಟ್ಟಿದ್ದು ಶಟಾರಿ
ಅದು ಮಡಿ ಹೋಯ್ತು ಅಂತ ತೊಳೆದಿಟ್ಟರೆ ಆ ಭಟ್ರ ವಂಶ ನಿರ್ವಂಶವಾಗ್ಬಿಟ್ಟು ಅಂತಾರೆ. ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಅದೆಲ್ಲ ಮಾಡಿದ್ಮೇಲೆ ಅದರಲ್ಲಿ ಗಿಟ್ಟಿನ ಪ್ರೋಕ್ಷಣೆ ಮಾಡಿಬಿಟ್ಟು ಇಡುತ್ತಾರೆ. ಅದನ್ನ ಏನಕ್ಕೆ ಪ್ರೋಕ್ಷಣೆ ಮಾಡ್ತಾರೆ ಅಂದರೆ ಅದಿಷ್ಟೇ ಸೈನ್ಸ್ ಅದು. ಒಬ್ಬೊಬ್ಬರ ದೇಹದ ಪ್ರಕ್ರಿಯೆಗಳು ಒಂದೊಂದು ಥರಕ್ಕೆ ಇರುತ್ತೆ. ಇದು ಒಂದು ರೀತಿಯಲ್ಲಿ ಒಂದು ರೋಗ ಬಂದು ಹೋಯ್ತಲ್ಲ, ಯಾವ್ದು ಹೇಳಿ, ಕೊರೋನಾ. ಆ ಥರ ಸ್ಪರ್ಶತೆ ಇರುತ್ತಲ್ಲ, ಆ ಸ್ಪರ್ಶತೆಯನ್ನು ಶುಚಿ ಮಾಡೋಕ್ಕೆ ಅವನಿಗೆ ಇಟ್ಟಿದ್ದಕ್ಕೆ ಶುಚಿ ಮಾಡೋದಲ್ಲ ಅದು. ಅದನ್ನು ಮತ್ತೆ ಮಾಡೋಕ್ಕೆ ಯಾವುದೇ ನೀವು ಮಾಡಿದರೂ ಶುಚಿಯಾಗೋದು ಒಂದರಲ್ಲಿ, ನೀರಲ್ಲಿ. ಅದನ್ನು ನೀವು ಆಪೋವ ಇದಗಂ ಸರ್ವಂ ಆಪಹ ಆಪಾಲನಾತು, ಯಾವುದರಿಂದ ನಾವು ಬದುಕಲು ಪಡುತ್ತೇವೆಯೋ ಅದು ಯಾವುದು? ನೀರು. ಅದಕ್ಕೆ ನಾವು ಶುಗರ್ಗೂ ನೀರು ರಿಸ್ಟ್ರಿಕ್ಷನ್ ಇಲ್ಲ, ಬಿ ಪಿಗೂ ಇಲ್ಲ. ನೀರು ಎಷ್ಟು ಬೇಕಾದ್ರೂ ಕುಡಿಬೋದು. ಅದೇ ಹಾಲು ಕುಡಿಬಾರ್ದು, ಕಾಫಿ ಕುಡಿಬಾರ್ದು, ಅದಕ್ಕೆಲ್ಲ ಒಂದು ನಿಬಂಧನೆ ಇದೆ. ನೀರು ಎಷ್ಟು ಬೇಕಾದ್ರೂ ಕುಡಿ. ಬೆಳಗ್ಗೆ ಎದ್ದು ಸಕ್ಕರೆ ಎಷ್ಟಿದೆ ಚುಚ್ಕೊಂಡು ನೋಡೋದಕ್ಕೆ ನೀರು ಕುಡಿಬೋದು, ಕಾಫಿ ಕುಡಿದಿರ್ಬಾರ್ದು. ಅದನ್ನು ನಮ್ಮ ಮಂತ್ರ ನೀಟಾಗಿ ಹೇಳ್ತೀವಿ. ಶ್ರೀ ಆಪೋವಾ ಇದಗಂ ಸರ್ವಂ. ಎಲ್ಲೆಲ್ಲಿದೆ ನೀರು? ವಿಶ್ವಭೂತಾನ್ಯಾಪ ಪ್ರಾಣವ ಆಪ ಪಶವ ಆಪೋನ್ನಮಾಪೋ ಮೃತಮಾಪ ಸಮ್ರಾಡಾಪೋ ವಿರಾಡಾಪ ಸ್ವರಾಡಾಪ ಛಂದಾಗಸ್ಯಾಪೋ ಜ್ಯೋತಿಗಸ್ಯಾಪೋ ಯಜೋಗಸ್ಯಾಪೋ ಸತ್ಯಮಾಪ ಸರ್ವಾ ದೇವತಾ ಆಪೋ ಭೂವ ಸುವರ್ ಆಪವು. ಇವರೆಲ್ಲರೂ ಯಾವುದರಲ್ಲಿದ್ದಾರಪ್ಪ ಅಂತ ಹೇಳಿದರೆ ನೀರಿನಲ್ಲಿ. ಆಪೋ ಭುವ ಸುವರ್ ಆಪ ಓಂ. ಓಂ ಇಟ್ ಈಸ್ ನಾಟ್ ಎ ಲ್ಯಾಂಗ್ವೇಜ್, ಇಟ್ ಈಸ್ ಎ ಸೌಂಡ್. ನಾವು ಅದನ್ನು ಲ್ಯಾಂಗ್ವೇಜ್ ಅಂತ ಕರಿತೀವಿ. ಲ್ಯಾಂಗ್ವೇಜ್ ಅಲ್ಲ, ಅದು ಶಬ್ದ. ಅದು ಜಗತ್ತಿಗೆ ಎಚ್ಚರಿಸ್ತಕ್ಕಂಥ ಶಬ್ದ ಓಂ. ಅದರೊಳಗೆ 3 ಅಕ್ಷರ ಇದೆ, ಅಕಾರ ಉಕಾರ ಮಕಾರ ಐತಿ ಆಯಿತಾ. ಅದನ್ನು ಇಂಗ್ಲೀಷ್ನಲ್ಲೂ ಕೂಡ ABC, ಆಲ್ವೇಸ್ ಬಿ ಕೇರ್ಫುಲ್, ABC. ಅಂದರೆ ಒಂದು MPS ಮೆಂಬರ್ ಆಫ್ ಗಂಡಪಿಂಡಲ್ ಸೊಸೈಟಿ. ಬುದ್ಧಿವಂತಿಕೆ ಅದು ಬೇಕು. ಗೋಧಿ ಕಾಳಿನಷ್ಟೇ ತೀರ್ಥ ತಗೋಬೇಕು. ಈಗ ನನಗೆ ಕೊಟ್ಟಲ್ಲ, ನನಗೆ ಈಗ ತಗೋ ಅಂತ ತಗೊಂಡೆ. ಪ್ರಸಾದ ತಗೊಳ್ಳೋಕ್ಕೆ ಮುಂಚೆ ಆ ಗಂಟಲ ಅನ್ನನಾಳ ಅದು ನೆನಿಬೇಕು. ತಗೊಂಡು ಪದಾರ್ಥ ನೇರ ಜಠರಕ್ಕೆ ಪ್ರವೇಶಕ್ಕೆ ಹೋಗಬೇಕು. ಅಲ್ಲಿ ಇಲ್ಲಿ ಕೂತಿರ್ತಾರೆ, ಒಣಗಿರುತ್ತೆ, ಸಿಗಾಕೊಡುತ್ತಲ್ಲ, ಅದ್ರ ಬದಲು ಸಲೀಸಾಗಿ ಹೋಗುತ್ತೆ. ಅನ್ನೋಕ್ಕೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಹೇಳಲ್ಲ. ಪ್ರಾಣಾಯ ಸ್ವಾಹ, ಅನಾಯ ಸ್ವಾಹ, ಪಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸರಿ ಹೋಗ್ಬಿಟ್ಟ ಸಮಾನಾಯ ಸ್ವಾಹ. ಆಮೇಲೆ ಹೊಡಿ. ಅದು ಅರ್ಥಗಳು ಭಾಳ ಮುಖ್ಯ. ಇಲ್ಲಿ ಅವ್ರಿಗೂ ಕೊಡ್ತೀವಿ. ಇಲ್ಲಿ ಜ್ಯೂಸ್ ತಗೊಳ್ಳಿ. ಹಾಂ, ನಿಮಗೆ ಬೇಕಾ? ಇವಳಿಗೆ ಬೇಕಂತೆ ಕಷ್ಟ ಪಟ್ಟು ಅವನಿಗೆ ಆಯ್ತಾ? ನೀವು ತಗೊಂಡ್ರಾ ತಗೊಳ್ಳಿ. ಪವಿತ್ರ ಇಹ ಮುಚ್ಯತೆ ಪಾಕ್ಷರದಿಂದ ಪಾಪನಾಶನವಾಗಿ, ಈ ಅಕ್ಷರದಿಂದ ವಿಜೀಭವನಾಗಿ, ಅಕ್ಷರದಿಂದ ದೋಷ ನಿವಾರಣೆ ಮಾಡುವ ಪವಿತ್ರವನ್ನು ಧಾರಣೆ ಮಾಡುತ್ತೇನೆ. ಆವಾಗ ಆ ಧಾರಣೆ ಮಾಡಿದ ತಕ್ಷಣಕ್ಕೆ ಅವ ಕೂಡಲೇ ಇವ ಬರ್ಗಿಲ್ಲೇ ಅದೆಲ್ಲ ಹೇಳಬಾರ್ದು. ಎಲ್ಲರೂ ಹೇಳಬಾರ್ದು, ಆ ಭಾವನೆ ಬರಬೇಕು. ಸಿಕ್ಕ ಕಾಂಡ್ರಸಿ ಕಾಂಡ್ರಸಿ अग्निये सग्निये समुचे जातवेश स्विदायाय त्यानिचे पुष्पे ब्रह्मवर्षका अन्नाद्येन समिधमादाय स्वाहा एतोषि एत वैशे स्वाहा समिधायामसि समिधमैशे स्वाहा समिधमसि स्वाहा इकड़ा स्वाहा चल रहा तेजोषि एत वैद
स्वाहा आपोद्यतेन पयाचुते वर्चसा स्वाहा समाग्ने वर्चसा तुद्या पृथ्वी धनश्च स्वाहा विद्युन्ने ಆತ್ಮೀಯ ಸ್ನೇಹಿತರೆ, ಆತ್ಮೀಯ ಬಂಧುಗಳೇ, ನಾವು ತೆಗೆದುಕೊಟ್ಟಂತಹ ವಿಡಿಯೋ ಚಿತ್ರೀಕರಣ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಸನ್. स्वाहा समिदमाया दग्ने श्रुतो भूया दुस्वाहा द्वादशां ददामि ನಮ್ಮಿಬ್ಬರದ್ದು ಫೋಟೋ ಎಲ್ಲ ತೆಗೆದು